ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ ಯುಕೆ ಹೋಮ್ ಕುಕ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ದೀಪಾವಳಿ ಹಬ್ಬಕ್ಕೆ ಚಕ್ಲಿ ಮಾಡಿಲ್ಲ ಅಂತಂದರೆ ಹೇಗೆ? ತುಂಬಾ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಗರಿಗರಿಯಾದ ಚಕ್ಲಿ ಮಾಡೋದನ್ನು ನೋಡೋಣ. ಇಲ್ಲಿ ನಾನು ಒಂದು 900 ಗ್ರಾಮ್ ಆಗಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ನಾರ್ಮಲ್ ಅಕ್ಕಿ ಹಿಟ್ಟಲ್ಲ. ಅಕ್ಕಿಯನ್ನು ಒಂದು ರಾತ್ರಿ ತೊಳೆದು ಒಣಗಿಸ್ಬೇಕು ಫ್ಯಾನ್ ಕೆಳಗೆ. ಮತ್ತು ಅದನ್ನು ನೆಕ್ಸ್ಟ್ ಡೇ ಚೆನ್ನಾಗಿ ಹುರ್ಕೊಂಡು ಈ ಥರ ಹಿಟ್ಟಾಗಿ ಮಾಡ್ಕೋಬೇಕು. ಮತ್ತು ಇದಕ್ಕೆ ಒಂದು 450 ಗ್ರಾಮ್ ಆಗಷ್ಟು ಪುಟಾಣಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಪುಟಾಣಿಯನ್ನು ನಾರ್ಮಲ್ ಮಿಕ್ಸಿ ಒಳಗೆ ಹಾಕ್ಕೊಂಡು ಹಾಕ್ಬೋದು. ಇದಕ್ಕೆ ಒಂದು 2 ರಿಂದ 3 ಚಮಚ ಆಗಷ್ಟು ಎಳ್ಳು ಹಾಕೊಳ್ಳಿ, ಬಿಳಿ ಎಳ್ಳು. 1 ಚಮಚ ಆಗಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಚಮಚ ಆಗಷ್ಟು ಅಚ್ಕಾರದ ಪುಡಿ. ಖಾರ ನೀವು ನೋಡ್ಕೊಂಡು ಹಾಕೋಬೋದು, ನಿಮ್ಗೆ ಎಷ್ಟು ಬೇಕಷ್ಟು ಕಡಿಮೆ ಹೆಚ್ಚು ಮಾಡ್ಬೋದು. 1 ಚಮಚ ಆಗಷ್ಟು ಅಜ್ವೈನ್ ಹಾಕೊಳ್ಳಿ, ಒಂದು ಕಾಳು. ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು 1 ಕಪ್ ಆಗಷ್ಟು ಬಿಸಿ ಎಣ್ಣೆ ಹಾಕ್ಕೊಳ್ಳಿ. ಇದರಿಂದ ಚಕ್ಲಿ ಏನಿದೆಯಲ್ಲ ಮತ್ತು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಗ್ಲಾಸ್ ಆಗಷ್ಟು ಬಿಸಿ ನೀರನ್ನು ಹಾಕ್ಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ರೂಮ್ ಟೆಂಪ್ರೇಚರ್ ನೀರು, ನಾರ್ಮಲ್ ನೀರನ್ನು ತೊಗೊಂಡು ಈ ಥರ ಹಿಟ್ಟನ್ನು ನಾದಿಟ್ಕೊಳ್ಳಿ. ಸ್ವಲ್ಪ ಗಟ್ಟಿನೇ ಇರಬೇಕು. ಸೊ ಹಾಕೋ ಹೊತ್ತಿಗೆ ನೀವು ಎಷ್ಟು ಹಿಟ್ಟು ಬೇಕೋ ಅದಷ್ಟೇ ಹಿಟ್ಟು ಸ್ವಲ್ಪ ತೊಗೊಂಡು ಈ ಥರ ಸಾಫ್ಟಾಗಿ ನಾದ್ಕೋಬೇಕು, ಸ್ವಲ್ಪ ನೀರು ಹಚ್ಕೊಂಡು. ಸೊ ಚಕ್ಲಿ ಪಾತ್ರೆಯಲ್ಲಿ ಹಿಟ್ಟು ಹಾಕ್ಕೊಂಡು ಅದರ ಲಿಡ್ಡನ್ನು ಮುಚ್ಚಿ ತೋರಿಸಿರೋ ಥರ ಈಸಿಯಾಗಿ ಚಕ್ಲಿ ರೌಂಡ್ ಶೇಪಾಗಿ ಮಾಡ್ಕೋಬೋದು. ಸೊ ಮಾಡೋದು ತುಂಬ ಸುಲಭ. ನೀವು ಈ ಸಲ ದೀಪಾವಳಿಗೆ ಈ ಥರ ಚಕ್ಲಿ ರೆಸಿಪಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಈ ಥರ ಎಲ್ಲ ಮಾಡಿಟ್ಕೊಳ್ಳಿ. ಅದಾದ ಮೇಲೆ ಬಿಸಿ ಎಣ್ಣೆ ಒಳಗಡೆ ಒಂದೊಂದಾಗಿ ಚಕ್ಲಿಯನ್ನು ಫ್ರೈ ಮಾಡ್ಕೊಳ್ಳಿ. ಈ ಥರ ಹೈ ಫ್ಲೇಮೇ ಇಟ್ಕೋಬೇಕು. ಈ ಥರ ಮಧ್ಯದಲ್ಲಿ ಕೈ ಆಡಿಸ್ತಾ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಥರ ಗೋಲ್ಡನ್ ಬ್ರೌನ್ ಕ್ರಿಸ್ಪಿ ಆಗೋವರೆಗೂ. ಗರಿಗರಿಯಾದ ಚಕ್ಲಿ ತಿನ್ನಲು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.